ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಹೋರಾಟಕ್ಕೆ ಇಳಿದಿರುವಂತಹ ವಾಟಾಳ್ ನಾಗರಾಜ್ ಗುರುವಾರ ಕರಾಳ ದಿನಾಚರಣೆಗೆ ಕರೆ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಎಲ್ಲ ಆಟೋ ಚಾಲಕರಿಂದ ಕಪ್ಪು ಬಟ್ಟೆಯನ್ನ ಪ್ರದರ್ಶನವನ್ನ ಮಾಡಿ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಕರಾಳ ದಿನಾಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ರಿಕ್ಷಾದಲ್ಲಿ ಕಪ್ಪು ಬಾವುಟವನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆಟೋ ರಿಕ್ಷಾಗಳಿಗೆ ಒಂಟೆತ್ತಿನ ಗಾಡಿಯ ಮೂಲಕವಾಗಿ ಎಳ್ಕೊಂಡು ಪ್ರತಿಭಟನೆ ಮಾಡಲಾಗಿದ್ದು, ಒಂಟೆತ್ತಿನ ಗಾಡಿಯಲ್ಲಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಕೊಂಡು ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ನೀವೆಲ್ಲ ಸೈಡ್ ಹೋಗಿ ಸ್ವಲ್ಪ ಆಟೋ ಕಾಣಿ. ನೀವೇನು ದೃಶ್ಯಾವಳಿಗಳು ನೋಡ್ತಾ ಇದ್ರಲ್ಲ, ಇದು ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು. ಆಟೋ ರಿಕ್ಷಾಗೆ ಒಂಟೆತ್ತಿನ ಗಾಡಿಯನ್ನ ಕಟ್ಟಿ ಎಳೆಯುವಂತಹ ಮೂಲಕವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾರಣ ಏನು ಅಂದರೆ, ಒಂದು ರಾಜ್ಯದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಆಟೋಗಳಿಗೆ CNG ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಗುರುವಾರ ದಿವಸ ಕರ್ನಾಟಕ ಬಂದ್ಗೂ ಸಹ ಕರೆಯನ್ನು ಕೊಡಲಾಗಿದೆ. ಪರಿಸ್ಥಿತಿ ನರಕದಲ್ಲಿದ್ದಾರೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಚಾಲಕರುಗಳು LPGಗಾಗಿ ಬಂಕುಗಳ ಮುಂದೆ ಮಲಗಿದ್ದಾರೆ. ಮನೆ ಮಠ ಮರ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ, ಮನೆಗೆ ಹಾಲು ತರಕ್ಕಾಗ್ತಾ ಇಲ್ಲ, ಮೊಸರು ತರಕ್ಕಾಗ್ತಾ ಇಲ್ಲ, ಅಕ್ಕಿ ತರಕ್ಕಾಗ್ತಾ ಇಲ್ಲ, ಅನ್ನ ತರಕ್ ಮಾಡಕ್ಕಾಗ್ತಾ ಇಲ್ಲ. ಬಹಳ ಅತ್ಯಂತ ಕಣ್ಣೀರಿನ ಕಥೆಯಲ್ಲಿದೆ, ಕರುಣಾಜನ ಸ್ಥಿತಿ. ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ. ಕರ್ನಾಟಕ ಸರ್ಕಾರ ಬರೀ ಕೇಂದ್ರ ಸರ್ಕಾರವನ್ನ ತೋರಿಸಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಓಡಾಡ್ತಕ್ಕಂಥದ್ದಲ್ಲ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ರಿಕ್ಷಾ ಡ್ರೈವರ್ಗಳ ಪರಿಸ್ಥಿತಿ, ಜನಸಾಮಾನ್ಯರ ಪರಿಸ್ಥಿತಿ, ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ನೀವು ಸುಮ್ಮನೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಬಿಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆದವರು ಮತ್ತು ವಿರೋಧ ಪಕ್ಷ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಕೂತಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ವಿರೋಧ ಪಕ್ಷ ಅಂದ್ರೆ ಈಗ ಬಿಜೆಪಿಯವರು ಅಂದ್ರೆ ನರೇಂದ್ರ ಮೋದಿ. ಈಗ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಂತ ಅಂದ್ರೆ ಯಡಿಯೂರಪ್ಪನ ಮಗ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಈ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ, ನೋವಾಗಿದೆ. ಕೇಳೋರೇ ಇಲ್ಲ. ಎಲ್ಲ ಬಾಗಲಕೋಟೆಯಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ಬರು ಬೈಕೊಂಡು ಕೂತಿದ್ದೀರಿ. ಎಲ್ಲಿ ಯಡಿಯೂರಪ್ಪ ಇವಾಗ ಎಲ್ಲೋದಿರಿ? ನಿಮ್ಮವರೆಲ್ಲ ನೀವು ಮಾತಾಡ್ತಾ ಇಲ್ಲ. ಬಿಜೆಪಿಯವರು ಮೈಸೂರಲ್ಲಿ ಮಾತಾಡ್ತಾರೆ, ಆ ಪ್ರತಾಪ್ ಸಿಂಹ ದೇಶದಲ್ಲೆಲ್ಲ ಬಡ್ಕತ್ತಾನೆ. ಎಲ್ಲೋದ್ರಿ? ಕೇಂದ್ರ ಸರ್ಕಾರನ ಕೇಳಲ್ವಾ ನೀವು? ಪಾರ್ಲಿಮೆಂಟ್ ಮೆಂಬರ್ಗಳಿದ್ದೀರಲ್ಲ ಬಿಜೆಪಿಯವರು, ದನ ಕಾಯ್ತಾ ಇದ್ದೀರಾ? ಎಲ್ಲೋಗಿದ್ದೀರಿ ನೀವು? ಮಾತಾಡಿ. ಯಡಿಯೂರಪ್ಪ ಏನಪ್ಪ ನಿಂದು? ಸುಮ್ಮನೆ ಕೂತಿದ್ದೀಯಲ್ಲ, ಯಾವ ನ್ಯಾಯ? ನಿನ್ನ ನಮ್ಮ ಮೀಡಿಯಾದವರು ಏನೋ ಎಂಥದೋ ಹುಲಿ ಅಂತ ಕರೀತಾರೆ, ರಾಜ ಹುಲಿ ಅಂತ ಕರೀತಾರೆ. ಈಗ ಹುಲಿನ ಇಲಿನ ನೀನು ನಿಜವಾಗ್ಲೂ ನೀನು ಮಾಜಿ ಮುಖ್ಯಮಂತ್ರಿ ಆಗಿದ್ದವನು. ನಿಮ್ಮ ಪಾರ್ಟಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.